ನನ್ನ ಬರ್ಡೇ ದಿನನೇ ರಾಯರು ನನಗೆ ಈ ರೀತಿ ಮಾಡಬಾರ್ದಾಗಿತ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗಲ್ಲಿ ನನ್ನ ಬರ್ಡೇ ದಿನ ರಾಯರು ನನಗೆ ಈ ರೀತಿ ಮಾಡಬಾರ್ದಾಗಿತ್ತು. ಅದೇನೆಂದು ತಿಳ್ಕೊಳ್ಳುವ ಕುತೂಹಲ ನಿಮ್ಮಲ್ಲಿದ್ದರೆ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ, ಆಗ ನಿಮಗೆ ತಿಳಿಯುತ್ತೆ. ಬನ್ನಿ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಬುಧವಾರದ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮ ಬರ್ಡೇ ದಿನ, ಆವತ್ತಿನ ದಿನ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ನೆಲಕರಣೆ ಎಲ್ಲ ಮಾಡಿಕೊಂಡು ನಾನು ಪೂಜೆಗೆಲ್ಲ ಸಿದ್ಧತೆ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಇದು ನೋಡ್ತಾ ಇರೋದು ಅದೇ ಬ್ಲಾಗು. ನೀವು ರಾಯರ ಮಠಕ್ಕೆ ಬೇರೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ನಾನು ನೆಲಕರಣೆ ಸ್ನಾನ ಗಿನ ಎಲ್ಲ ಬೇಗ ಮಾಡಿಬಿಟ್ಟು ಪೂಜೆಗೆ ಸಿದ್ಧತೆ ಮಾಡಿಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ರಾಯರ ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನೆಕ್ಸ್ಟ್ ಬಂದುಬಿಟ್ಟು ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರಾಯರ ಮುಂದೆ ಕೂತ್ಕೊಂಡು ನಾನು ರಾಯರ ಮೂಲ ಮಂತ್ರವನ್ನು ಹೇಳ್ತಾ ಇರ್ತೀನಿ. ಸೊ ಹಂಗಾಗಿ ಅಲ್ಲೇ ಕೂತಿದ್ದೆ ನಾನು. ನಾನು ಕೂತಾಗ ರಾಯರು ಸುಮ್ಮನೆ ಇದ್ದರು ಆಯಿತಾ. ಏನೂ ಹೂವು ಕೊಡಲಿಲ್ಲ, ಏನೂ ಮಾಡಲಿಲ್ಲ. ನಾನು ಆಮೇಲೆ ಈ ಕಡೆ ಬಂದಮೇಲೆ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಪ್ರಸಾದವನ್ನು, ಹೂವಿನ ಪ್ರಸಾದ ಕೊಟ್ಟಿದ್ದಾರೆ ರಾಯರು. ರಾಯರು ತಿಳಿಸೋದೇ ಹೂವಿನ ಮುಖಾಂತರ ಸೂಚನೆ. ಅದರಲ್ಲಿ ರಾಯರು ನನ್ನ ಬರ್ಡೇ ದಿನ ಪ್ರಸಾದ ಕೊಟ್ಟಿದ್ದಾರೆ, ಹೂವಿನ ಪ್ರಸಾದ ಅಂದರೆ ನನಗೆ ತುಂಬ ಖುಷಿ ಆಯಿತು. ಅದನ್ನೇ ನಾನು ವಿಡಿಯೋ ಮಾಡ್ಕೊಬೇಕು ಲೈವಲ್ಲಿ ಅಂತ ಇದ್ದೆ. ಸೊ ರಾಯರು ನಾನು ಈ ಕಡೆ ಬಂದಾಗ ಹೂವಿನ ಪ್ರಸಾದ ಕೊಟ್ಬಿಟ್ಟಿದ್ರು. ನೀವು ನೋಡ್ತಾ ಇರೋದು ಅದೇ ದೃಶ್ಯ. ನನ್ನ ಬರ್ಡೇ ದಿನ ರಾಯರ ಆಶೀರ್ವಾದ ಮಾಡಿದ್ರಲ್ಲ, ನನಗೆ ಅದೇ ಖುಷಿ. ರಾಯರು ಹೂವಿನ ಪ್ರಸಾದ ಕೊಡಬೇಕಾದ್ರೆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ನನಗೆ ಅವಕಾಶ ಕೊಡಲಿಲ್ಲ ರಾಯರು. ನಾನು ಈ ಕಡೆ ಬಂದಾಗ ಹೂವಿನ ಪ್ರಸಾದ ಕೊಟ್ಟಿದ್ದರು. ಸೊ ಅದೇ ನನ್ನ ಬರ್ಡೇ ದಿನ ರಾಯರು ನನಗೆ ಈ ರೀತಿ ಮಾಡಿದ್ರು ಅಂತ ಸ್ವಲ್ಪ ಬೇಜಾರು ಅಷ್ಟೇ. ಅಷ್ಟು ಬಿಟ್ಟರೆ ರಾಯರ ಮೇಲೆ ದಿನೇ ದಿನೇ ಭಕ್ತಿ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಮಾತ್ರ ಆಗ್ತಿಲ್ಲ ಫ್ರೆಂಡ್ಸ್. ಹಾಗೆ ನಾನು ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡಬೇಕು. ನಮ್ಮ ಮನೇಲಿ ಯಾರೂ ಕೂಡ ರಾಯರನ್ನ ಪೂಜೆ ಮಾಡಿದ್ದಿಲ್ಲ, ಫೋಟೋ ಕೂಡ ಸಹ ಇರಲಿಲ್ಲ. ಅದೇನೋ ಹೇಳ್ತಾರಲ್ವ, ರಾಯರನ್ನ ಪೂಜಿಸ್ಬೇಕಾದ್ರೂ ರಾಯರ ಅನುಗ್ರಹ ಇರಬೇಕು ಅಂತ. ಸೊ ಅನುಗ್ರಹ ನನಗೆ ಆಯಿತು. ರಾಯರ ನಮ್ಮ ಮನೆಗೆ ಬಂದರು. ನಾನು ರಾಯರ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರ ಜನ್ಮ ಪುಣ್ಯ ಫಲನೂ ರಾಯರ ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ದಾರೆ, ನನಗೆ ಅಷ್ಟು ಸಾಕು. ಹಾಗೆ ನಿಮಗೆ ಒಂದು ಚಿಕ್ಕ ಮಾತು ಹೇಳ್ತೀನಿ. ದೇವರನ್ನು ನಂಬಿ ಯಾರ್ಯಾರು ಏನೇನು ಪಡ್ಕೊಂಡಿದ್ದಾರೋ ಅದು ಅವರವರಿಗೆ ಮಾತ್ರ ಗೊತ್ತು. ದೇವರಿಗೆ ಮಾಡಿದ ಸೇವೆ, ರಾಯರಿಗೆ ಮಾಡಿದ ಸೇವೆ ಎಂದಿಗೂ ವ್ಯರ್ಥ ಆಗಲ್ಲ. ರಾಯರು ನೀವು ಮಾಡಿದ ಸೇವೆಗೆ ತಕ್ಕ ಫಲ ಕೊಡ್ತಾರೆ ಅಂತ ಹೇಳ್ತಾ, ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಿಮ್ಮ ರಾಯರ ಭಕ್ತರು ಯಾರೆಲ್ಲ ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಧನ್ಯವಾದಗಳು.